ವಿಧಾನ ಪರಿಷತ್ನಲ್ಲಿ ವಿಪಕ್ಷಗಳ ಹೈ ಡ್ರಾಮಾ ನಡೆದಿದೆ. ನಿಯಮದಂತೆ ಕಲಾಪ ನಡೀತಾ ಇಲ್ಲ ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸಿರೋದು. ರೂಲ್ ಬುಕ್ ಅನ್ನ ಹರಿದು ಹಾಕಿದ್ದಾರೆ. ರೂಲ್ ಬುಕ್ ಅನ್ನ ಹರಿದು ಹಾಕಿ ವಿಪಕ್ಷ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ನಿಯಮಾವಳಿಗಳಂತೆ ನಡೀತಾ ಇಲ್ಲ ಕಲಾಪ ಅನ್ನೋದು ಅವರ ಗಂಭೀರ ಆರೋಪ. ಇದರಿಂದ ಗದ್ದಲ, ಕೋಲಾಹಲ, ಹೈ ಡ್ರಾಮಾ ಎಲ್ಲವೂ ಕೂಡ ಆಗಿದೆ. ವಿಧಾನ ಪರಿಷತ್ನಲ್ಲಿ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಛಲವಾದಿ ವಿರುದ್ಧ ಕ್ರಮಕ್ಕೆ ಕಾಂಗ್ರೆಸ್ ಸದಸ್ಯರು ಮತ್ತೊಂದು ಕಡೆ ಪಟ್ಟನ್ನು ಹಿಡಿದಿದ್ದ. ಹೀಗೆ ಮಾಡಬಾರದಾಗಿತ್ತು ಅವರು ಅಂತ. ಸೊ ಹೀಗಾಗಿ ಆಡಳಿತ ಪಕ್ಷ ಮತ್ತು ವಿಪಕ್ಷ ವಿಧಾನ ಪರಿಷತ್ನಲ್ಲಿ ವಾಕ್ಸಮರ ತಾರಕಕ್ಕೇರಿತ್ತು. ಗದ್ದಲ ಜೋರಾಗ್ತಾ ಇದ್ದಂಗೆ ಈಗ ಕಲಾಪವನ್ನು 15 ನಿಮಿಷಗಳ ಕಾಲ ಮುಂದೂಡಿಕೆ ಮಾಡಲಾಗಿದೆ. ಕೂಡ್ರಿ ಸುಳ್ಳು ಹೇಳಿದ ಸಚಿವರಿಗೆ ಗೂಂಡಾಗಳನ್ನು ಹೊರಗೆ ಹಾಕಿ. ಪ್ರಕಾಶ್ ನಾಯಕರ ಹುಡ್ರಿ ಒಂದ್ ನಿಮಿಷ ಆರ್ಟಿಒ ಕಚೇರಿ ಮುಖ್ಯ ಕಾನೂನುಗಳಲ್ಲಿ ಅನುಮತಿಸಿದ ಮಿತಿ ಮೀರಿದ ಭಾರವನ್ನು ಹೊತ್ತು ವಾಹನಗಳ ತಪಾಸಣೆ ಒಳಗೊಂಡ ಹಾಗೂ ಆರ್ಟಿಒ ಕಚೇರಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡ್ರೆ, ಸದನ ಅಂದಮೇಲೆ ಕಲಾಪದಲ್ಲಿ ಸಹಜ ಹೈ ಡ್ರಾಮಾ ಆಗೋದು, ಗದ್ದಲ ಗಲಾಟೆಗಳು. ಬಟ್ ರೂಲ್ ಬುಕ್ ಅನ್ನ ಹರಿಯುವಂತ ಸಂದರ್ಭ ಯಾಕೆ ಬಂತು? ಯಾವ ಕಾರಣಕ್ಕಾಗಿ ನಿಯಮಗಳನ್ನ ಫಾಲೋ ಮಾಡ್ತಾ ಇಲ್ಲ ಅಂತ ನಾರಾಯಣಸ್ವಾಮಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದು? ಅರುಣ್ ಇಲ್ಲಿ ಬಹಳ ಮುಖ್ಯವಾಗಿ ಇಂದು ಬೆಳಗ್ಗೆಯಿಂದಲೂ ಕೂಡ ವಿರೋಧ ಪಕ್ಷಗಳು ಕಲಾಪದಲ್ಲಿ ತೀವ್ರ ಗದ್ದಲ ಆಕ್ರೋಶವನ್ನ ಹೊರಹಾಕ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ರಾಜ್ಯಪಾಲರ ಒಂದು ನಡೆಗೆ ಸಂಬಂಧಪಟ್ಟಂತೆ ಖಂಡನಾ ನಿರ್ಣಯಕ್ಕೆ ಕಾಂಗ್ರೆಸ್ ಮುಂದಾಗಿರ್ತಕ್ಕಂಥದ್ದು ಅಂದ್ರೆ ಆಡಳಿತ ಪಕ್ಷ. ಆದ್ರೆ ಖಂಡನಾ ನಿರ್ಣಯಕ್ಕೆ ವಿರೋಧ ಪಕ್ಷಗಳು ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಯಾಕೆ ವಿರೋಧವನ್ನ ಮಾಡಬೇಕು? ರಾಜ್ಯಪಾಲರ ನಡೆಯನ್ನ ನಾವು ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡಕ್ಕಾಗುತ್ತಾ? ನಿಯಮಾವಳಿ ಪ್ರಕಾರ ಮಾಡೋದಕ್ಕಾಗುತ್ತಾ ಒಂದು ನಿಟ್ಟಿನಲ್ಲಿ. ಸೊ ಹೀಗಾಗಿ ಈ ಒಂದು ವಿಚಾರವಾಗಿ ಸಭಾನಾಯಕರಾಗಿರ್ತಕ್ಕಂಥ ಬೋಸರಾಜ್ ಅವರು ಖಂಡನೆಯನ್ನ ಪದ ಉಪಯೋಗಿಸಿದ್ದಾರೆ. ಅಂದ್ರೆ ರಾಜ್ಯಪಾಲರ ಬಗ್ಗೆ ಅವಹೇಳನವನ್ನು ಮಾಡಿದ್ದಾರೆ. ಹೀಗಾಗಿ ಅವ್ರು ಕ್ಷಮೆಯನ್ನ ಕೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭೋಜನ ವಿರಾಮಕ್ಕೂ ಮುನ್ನ ಬಿಗಿಪಟ್ಟ ನಡೆದಿದ್ದು. ಭೋಜನ ವಿರಾಮದ ಬಳಿಕವೂ ಕೂಡ ವಿಪಕ್ಷಗಳು ಧರಣಿಯನ್ನು ಸದನದ ಬಾವಿಗೆ ಇಳಿದು ಧರಣಿಯನ್ನ ನಡೆಸಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ವಿಧಾನಸಭಾ ಕಲಾಪದಲ್ಲಿ ಪ್ರಸ್ತಾಪವಾದಂತ ಎಚ್ ಕೆ ಪಾಟೀಲ್ ಅವರ ಹೇಳಿಕೆಯನ್ನು ಉಲ್ಲೇಖ ಮಾಡದಂತೆ ವಿರೋಧ ಪಕ್ಷಗಳು ಇದು ಸಭಾಪತಿಯವರಿಗೆ ಮಾಡಿರ್ತಕ್ಕಂಥ ಒಂದು ಅಗೌರವ, ಸಭಾಪತಿಗಳ ಕ್ಷಮೆಯನ್ನ ಯಾಚಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಬಿಗಿಪಟ್ಟ ನಡೆದಿದ್ದು. ಯಾಕಂತ ಹೇಳಿದ್ರೆ ಸಭಾಪತಿಗಳ ಹೆಸರನ್ನ ಉಲ್ಲೇಖ ಮಾಡಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಸ್ಟೇಟ್ಮೆಂಟ್ ಅನ್ನ ಮಾಡಿರುವಂತದ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಸೊ ಹೀಗಾಗಿ ಈ ಮತ್ತೊಂದು ಕಡೆಯಾಗಿ ಇದ್ಯಾವುದಕ್ಕೂ ಕೂಡ ಅಂದ್ರೆ ವಿರೋಧ ಪಕ್ಷಗಳ ಧರಣಿಗೆಯನ್ನ ಲೆಕ್ಕಿಸದೆ ಆಡಳಿತ ಪಕ್ಷದ ಸದಸ್ಯರಿಗೆ ಒಂದು ರೀತಿ ನಿಯಮಾವಳಿ ಪ್ರಕಾರ ಮಾತನಾಡೋದಕ್ಕೆ ಅವಕಾಶವನ್ನ ಕೊಟ್ಟರು. ಇದರಿಂದ ಕೆರಳದಂತ ವಿರೋಧ ಪಕ್ಷದ ಸದಸ್ಯರು ನಿಯಮಾವಳಿ ಪ್ರಕಾರ ಸದನವನ್ನ ನಡೆಸಬೇಕು, ನಿಯಮಾವಳಿ ಪ್ರಕಾರ ಸದನವನ್ನ ನಡೆಸ್ತಾ ಇದ್ರೆ ಈ ರೂಲ್ಗಳು ಯಾಕೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ರೂಲ್ ಬುಕ್ ಅನ್ನ ನಿಯಮಾವಳಿಯ ರೂಲ್ ಬುಕ್ ಅನ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಹರಿದು ಹಾಕೋದ್ರ ಮುಖಾಂತರ ಆಕ್ರೋಶವನ್ನ ಕೂಡಲೇ ಅಲರ್ಟ್ ಆದಂತ ಕಾಂಗ್ರೆಸ್ ಸದಸ್ಯರು ಇದು ಸಭಾಪತಿಗೆ ಮಾಡಿದ ಅವಮಾನ, ಇದು ಕೂಡಲೇ ಸಭಾಪತಿಯವ್ರನ್ನ ಕ್ಷಮೆ ಯಾಚಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಸದಸ್ಯರು ಕೂಡ ಅಸೆಂಬಲ್ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ವಿರೋಧ ಪಕ್ಷದವ್ರ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನ ಮೊಳಗುತ್ತಿದ್ರು. ಸೊ ಹೀಗಾಗಿ ಎಚ್ಚೆತ್ತುಕೊಂಡಂತ ಸಭಾಪತಿ ಬಸವರಾಜ ಹೊರಟ್ಟಿರೋರು ಇದು ನೀವು ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ಎಡವಿದ್ದೀರಾ, ರೂಲ್ ಬುಕ್ ಅನ್ನ ಅರ್ಜಿದ್ದು ತಪ್ಪು, ರೂಲ್ ಬುಕ್ ಸಂವಿಧಾನದ ಆಶಯ ರಚಿಸಲಾಗಿರ್ತಕ್ಕಂಥ ನಿಯಮಾವಳಿ ಪುಸ್ತಕ, ಇದನ್ನ ನೀವು ಅರ್ಜಿದ್ದು ತಪ್ಪು, ಇವತ್ತು ಎಡವಿದ್ದೀರಾ ಅನ್ನುವಂಥ ಮಾತನ್ನ ಹೇಳಿದ್ರು. ಇದರಿಂದ ಮತ್ತಷ್ಟು ಆಕ್ರೋಶಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಸದಸ್ಯರು ನೀವು ಶೇಮ್ ಅನ್ನೋದ್ರ ಘೋಷಣೆಯನ್ನ ಕೂಗಿದ್ದ ಅಲ್ದಲೆ ಇದು ಸಭಾಪತಿಗಳ ಏನು ಕ್ಷಮೆಯನ್ನು ಕೂಡ ಯಾಚಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಗಿಪಟ್ಟ ನಡೆದಿದ್ರು. ಈ ಸಂದರ್ಭದಲ್ಲಿ ಆಡಳಿತ ಮತ್ತು ವಿಪಕ್ಷ ಸದಸ್ಯರ ನಡುವೆ ಆರೋಪ ಪ್ರತ್ಯಾರೋಪ ಗದ್ದಲ ಉಂಟಾಗಿ ಒಂದು ರೀತಿ ಕೋಲಾಹಲವೇ ಉಂಟಾಯ್ತು. ಮತ್ತೊಂದು ಕಡೆಯಾಗಿ
ಇಲ್ಲ ನೀವು ವಿಷಾದವನ್ನಾದ್ರೂ ವ್ಯಕ್ತಪಡಿಸಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಬಸವರಾಜ ಹೊರಟ್ಟಿಯವರವರು ವಿರೋಧ ಪಕ್ಷದ ನಾಯಕರಿಗೆ ಸೂಚನೆಯನ್ನ ಕೊಟ್ಟರು. ಆದ್ರೂ ಕೂಡ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ವಿಷಾದವನ್ನು ವ್ಯಕ್ತಪಡಿಸಲೇ ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಮುಂದಾದ್ರು. ಈ ಸಂದರ್ಭದಲ್ಲಿ ಆಡಳಿತ ವಿಪಕ್ಷದ ಸದಸ್ಯರ ನಡುವೆ ಒಂದ್ ರೀತಿ ಘೋಷಣೆಗಳು ಮೊಳಗಿ, ಒಂದ್ ರೀತಿ ಆರೋಪ ಪ್ರತ್ಯಾರೋಪ ವಾಕ್ಸಮರ ನಡೆದು ಒಂದ್ ರೀತಿ ಕೋಲಾಹಲವೇ ಉಂಟಾಯಿತು. ಸೊ ಇದೀಗ 5 ನಿಮಿಷಗಳ ಕಲಾಪವನ್ನ ಬಸವರಾಜ ಹೊರಟ್ಟಿಯವರು ಮುಂದೂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇಂದು ಬೆಳಗ್ಗೆಯಿಂದಲೂ ಕೂಡ ಸಭಾಪತಿಯವರ ಕಂಟ್ರೋಲ್ಗೆ ಕಲಾಪ ಸಿಗ್ತಾ ಇಲ್ಲ. ಅಂದ್ರೆ ಆಡಳಿತ ಮತ್ತು ವಿರೋಧ ಪಕ್ಷದ ಸದಸ್ಯರು ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಇವತ್ತು ಕಲಾಪ ಮುಂದೂಡಿತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆಡಳಿತ ಪಕ್ಷದ ಕೆಲ ಸದಸ್ಯರು ಕೂಡ ವಿರೋಧ ಪಕ್ಷದ ಸದಸ್ಯರ ಮೇಲೆ ಆಕ್ರೋಶವನ್ನು ಉಂಟು ಮಾಡಿದ್ರು. ಮೈಸೂರಿನ ಕೆ ಶಿವಕುಮಾರ್ ಅವರು ಕೂಡ ಹೊರಗಡೆ ಸಾರ್ವಜನಿಕರು ನಮ್ಮನ್ನ ಚೀತು ಅನ್ನುವಂತ ಒಂದು ಮಟ್ಟಿಗೆ ಉಗಿತಾ ಇದ್ದಾರೆ, ಸುಗಮವಾಗಿ ಕಲಾಪವನ್ನ ನಡೆಸೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ತಮ್ಮ ಆಕ್ರೋಶವನ್ನು ಕೂಡ ಮತ್ತೊಂದು ಕಡೆಯಾಗಿ ನಿಯಮಾವಳಿ ಪ್ರಕಾರ ನಾವು ಕೂಡ ನಡ್ಕೊಂತ ಇಲ್ಲ, ಆದ್ರೆ ರಾಜ್ಯಪಾಲರಿಗೆ ಒಂದ್ ರೀತಿ ಅಗೌರವ ತೋರಿದ್ದು ಇಷ್ಟು ಸರಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಚಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಸಮರ್ಥನೆಯನ್ನ ಮಾಡ್ಕೊಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಇಂದು ಬೆಳಗ್ಗೆಯಿಂದಲೂ ಕೂಡ ವಿಧಾನ ಪರಿಷತ್ ಕಲಾಪ ಒಂದ್ ರೀತಿ ಗದ್ದಲ ಗಲಾಟೆಯ ನಡುವೆ ಜರುಗಿರುವಂತದ್ದು. ಅರುಣ್, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ. ಆರ್ಟಿಒ ಕಚೇರಿ ಮುಖ್ಯ ಕಾನೂನುಗಳಲ್ಲಿ ಅನುಭವಿಸಿದ ಮಿತಿ ಮೀರಿದ ಭಾರವನ್ನು ಹೊತ್ತು ವಾಹನಗಳ ತಪಾಸಣೆ ಒಳಗೊಂಡ ಹಾಗೂ ಭಾರವನ್ನು ಹೊತ್ತು ವಾಹನಗಳ ತಪಾಸಣೆ ಆರ್ಟಿಒ ನೀವು ಕೂಡ್ರಿ ಸುಳ್ಳು ಹೇಳಿದ ಸಚಿವರಿಗೆ ಗೂಂಡಾಗಳನ್ನು ಹೊರಗೆ ಹಾಕಿ. ಪ್ರಕಾಶ್ ನಾಯಕರ ಕೊಡ್ರಿ, ಒಂದ್ ನಿಮಿಷ ನೀವು ಕೂಡ್ರಿ. ಇನ್ನು ವಿಧಾನಸಭೆಯಲ್ಲಿ ಫೋನ್ ಟ್ಯಾಪಿಂಗ್ ಗದ್ದಲು ಕೂಡ ಉಂಟಾಗಿದೆ. ರಾಜ್ಯಪಾಲರಿಗೆ ಕೇಂದ್ರ ಗೃಹ ಇಲಾಖೆಯಿಂದ ಫೋನ್ ಬಂದ್ರೆ ಆ ಫೋನ್ ಕಾಲ್ ಡೀಟೇಲ್ ಕೊಡಿ ಅಂತ ವಿಪಕ್ಷ ನಾಯಕ ಅಶೋಕ್ ಅವರು ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಅದನ್ನ ಟ್ಯಾಪ್ ಮಾಡಲಾಗ್ತಾ ಇದೆ ಅಂತ. RSS ಕಚೇರಿಯಿಂದ ಫೋನ್ ಬಂದರೂ ಕೂಡ ಅದರ ಮಾಹಿತಿಯನ್ನ ನೀಡಿ ಅಂತ ಕೇಳ್ತಾರೆ ಅಂತ ಅಶೋಕ್ ಆರೋಪವನ್ನ ಮಾಡಿದ್ದಾರೆ. ಇಲ್ಲದೇ ಇದ್ರೆ ತಮ್ಮ ಹೇಳಿಕೆಯನ್ನ ವಾಪಸ್ ಪಡಿಬೇಕು ಅಂತ ಒತ್ತಾಯ ಕೂಡ ಮಾಡಿದ್ರು. ವಿಪಕ್ಷಗಳ ಆರೋಪಕ್ಕೆ ಸಚಿವ HK ಪಾಟೀಲ್ ಮತ್ತು CM ಸಿದ್ದರಾಮಯ್ಯ ತಿರುಗೇಟ್ ಕೂಡ ಕೊಟ್ಟರು. ಅದೆಲ್ಲ ರೆಕಾರ್ಡ್ ಹೋಗ್ಬಿಟ್ಟಿದೆ. ಅಂದ್ರೆ ನಾನು ಕೇಳುವಂಥದ್ದು, ಹಾಗಾದ್ರೆ ಅವರೆಲ್ಲ ಫೋನ್ ಮಾಡಿದ್ರೆ ನಿಮ್ಮ ಹತ್ರ ಫೋನ್ ಡೀಟೇಲ್ಸ್ ಇರ್ತೈತೆ, ಯಾವಾಗ ಮಾಡಿದ್ರು, ಯಾರ್ಯಾರು ಮಾಡಿದ್ರು, ಫೋನ್ ಡೀಟೇಲ್ಸ್ ಇರ್ತೈತೆ. ಇಲ್ಲ ಇವ್ರು ಹೇಳಿದ್ರು ಪ್ರಿಯಾಂಕಾ ಅವರು RSS ಆಫೀಸಿಂದ ಫೋನ್ ಬಂದಿದೆ ರಾಜಭವನಕ್ಕೆ ಅಂತ, ಎಲ್ಲ ಕಾಲ್ಸ್ ಇರ್ತದೆ. ದಯವಿಟ್ಟು ಸದನಕ್ಕೆ ಕೊಡಿ, ಸದನಕ್ಕೆ ಮಂಡನೆ ಮಾಡಿ. ನೀವು ಎಷ್ಟು ಕಾಲ್ ಯಾರ್ಯಾರಿಂದ ಬಂದಿದೆ, ಏನು ಬಂದಿದೆ ಕೊಡಿ. ಹಿಟ್ ಆ್ಯಂಡ್ ರನ್ ಬೇಡ. ಇಲ್ಲ ಅಂತ ಹೇಳಿದ್ರೆ ಇದೇ ಒಂದು ರಾಜಭವನನ ಒಂದು ರೀತಿ ಈಗಾಗಲೇ ದುರುಪಯೋಗ ಮಾಡ್ಕೊಂಬಿಟ್ಟಿದ್ದೀರ. ಮತ್ತೆ ರಾಜಭವನಕ್ಕೆ ಈ ಫೋನ್ ಟ್ಯಾಪಿಂಗ್ ಹೆಸರಲ್ಲಿ ಮತ್ತೆ ಕಳಂಕ ಹಚ್ಚಕ್ಕೆ ಹೊರಟಿದ್ದೀರ. ಅದರಿಂದ ಮತ್ತೊಂದು ಹೋರಾಟಕ್ಕೆ ಅವಕಾಶ ಆಗೋದು ಬೇಡ. ದಯವಿಟ್ಟು ಅದಕ್ಕೆ ನಮ್ಮ ಲಾ ಮಿನಿಸ್ಟರ್ ಅವರು ಅದನ್ನು ಹೇಳಿರೋದನ್ನ ವಾಪಸ್ ತಗೋಬೇಕು. ವಾಪಸ್ ತಗೊಂಡ್ರೆ ಇಲ್ಲ ಕಡತದಿಂದ ತೆಗೀರಿ ಅದನ್ನೆಲ್ಲ. ಇಲ್ಲ ಅಂತ ಹೇಳಿದ್ರೆ ಇದು ಅವ್ರು ಹೇಳಿರೋದು ಸತ್ಯ ಅಂತ ಆಗುತ್ತೆ. ನಾನು ಮಾಡಿರ್ತಕ್ಕಂಥ ಆಪಾದನೆಯನ್ನು ವಾಪಸ್ ತೆಗೆದುಕೊಳ್ಬೇಕು. ನಾನು ರಾಜ್ಯಪಾಲರು ಇಲ್ಲಿ ಭಾಷಣ ಮಾಡಿದ ದಿವಸ ಅವರು ಇಲ್ಲಿಂದ ಓಡಿ ಹೋದರು ಅನ್ನೋ ಶಬ್ದ ಉಪಯೋಗ ಮಾಡಿದ್ದಕ್ಕೆ ಅದನ್ನು ವಾಪಸ್ ಪಡಿಬೇಕು ಅಂಥೇಳಿ ನನಗೆ ಸೂಚನೆ ಮಾಡಿದ್ದೀರಿ, ಒತ್ತಾಯ ಮಾಡಿದ್ದೀರಿ, ವಿನಂತಿ.
ಅಲ್ಲ ಒತ್ತಾಯ ಮಾಡಿದ್ದೀರಿ ಅಂಥೇಳಿ ನಾನು ಭಾವಿಸ್ಕೊಂಡೆ. ಮೊನ್ನೆ ಬೆಲ್ಲದವರು ಭಾಳ ಸೆಕ್ಷನ್ಸನ್ನು ಕೋಟ್ ಮಾಡಿ ಯಾರ್ಯಾರು ಕೂಡ ಏನು ಮಾತಾಡಿದರು ಅದನ್ನು ಕೊಡ್ರಿ ಅಂತ ಕೇಳಿದರು. ಯಾಕೆ ನಮ್ಮನ್ನ ಯಾಕೆ ಕೇಳ್ತೀರಿ ನೀವು? ನಿಮ್ಮ ಹೋಮ್ ಮಿನಿಸ್ಟ್ರಿನ ಕೇಳ್ಬೋದಲ್ಲ. ಅವ್ರು ಹೇಳಿದ್ದು ನಿಮಗೆ ಪೇಚಿಗೆ ಬಂತು ಅಂದ್ರೆ ಎದ್ದು ಗಲಾಟೆ ಮಾಡ್ತೀರಿ. ಅವ್ರು ದಿಕ್ ತಪ್ಪಿಸ್ತಾ ಇದ್ದಾರೆ. ಅವ್ರು ಹೇಳಿದ್ದೇನು? ನೋ, ದಿಸ್ ಇಸ್ ನಾಟ್ ಗುಡ್. ಕೇಂದ್ರದಿಂದ ಫೋನ್ ಬರ್ತಾ ಇದೆ ಅಂತ ಹೇಳಿದ ಸ್ಟೇಟ್ಮೆಂಟ್ ಸದನದ ವಸ್ತು. ಹಾಗಾಗಿ ನಾವು ಎಕ್ಸ್ಪ್ಲೇಷನ್ ಕೇಳ್ತಾ ಇದೀವಿ. ಎಕ್ಸ್ಪ್ಲೇಷನ್ ಇನ್ಯಾರು ಕೊಡ್ಬೇಕಾಗಿಲ್ಲ. ಅವ್ರು ಕೆಲವೆಲ್ಲನೂ ಹೇಳಕ್ಕಾಗಲ್ಲ, ಆದರೆ ಇನ್ಫರೆನ್ಸ್ ಇದೆಯಲ್ಲ, ಆ ಇನ್ಫರೆನ್ಸ್ ಮೇಲೆ ಆಗಿರ್ಬೋದು, ಹಿಂಗೆ ಬಂದಿರಬಹುದು ಅಂತ ಹೇಳಿದ್ದಾರೆ ಅಷ್ಟೇನೆ. ಅದರಿಂದ ಮಾನ್ಯ ಅಧ್ಯಕ್ಷರು ಇದು ಒಂದು ದೊಡ್ಡ ವಿಚಾರ ಮಾಡ್ಕೊಂಡು ಲಾ ಮಿನಿಸ್ಟ್ರು ಇದರಲ್ಲಿ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಚಕ್ರವ್ಯೂಹದಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳೋದು ಇದೆಯಲ್ಲ, ಇಟ್ಸ್ ನಾಟ್ ಕರೆಕ್ಟ್. ನಿಮಗೆ ಗವರ್ನರ್ಸ್ ಅಡ್ರೆಸ್ ಮೇಲೆ ಮಾತಾಡಬೇಕು ಅಂತನ್ನೋದಾದ್ರೆ ಮಾತಾಡಿ. ನಿಮಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಕಾಲಹರಣ ಮಾಡ್ತಾ ಇದ್ದೀರಿ. ಬೇರೆ ವಿಚಾರಗಳನ್ನೆಲ್ಲ ಚರ್ಚೆ ಮಾಡೋದು, ಇದನ್ನೆಲ್ಲ ಮಾಡೋದು ಇದು ಆಗಬಾರದು. ಅವ್ರು ಹೇಳಿದ್ದಾರೆ, ನೀವು ಬೇಕಾದ್ರೆ ಎಂಕ್ವೈರಿ ಮಾಡಿಸೋಣ, ಒಂದು ಎಂಕ್ವೈರಿ ಮಾಡಿಸೋಣ. ಅದನ್ನ ಬಿಟ್ಟು